ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ 2025-26 ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ರಾಜ್ಯದ 20,750 ಸೀಟುಗಳನ್ನು ಪರೀಕ್ಷೆಯಿಲ್ಲದೆ ನೇರ ಪ್ರವೇಶಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿದೆ. ಈ ಕುರಿತು ನಾನು ಸಾಕಷ್ಟು ವಿಡಿಯೋಗಳನ್ನು ಹಾಗೂ ಸಾಕಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾನೆ ಇದ್ದೀನಿ. ಹಾಗೂ ಇಲ್ಲಿ ನಮ್ಮ ವಿಡಿಯೋಗಳಿಂದ ಇನ್ಸ್ಪಿರೇಷನ್ ಆಗಿ ರಾಜ್ಯದ ಒಬ್ಬ ವಿದ್ಯಾರ್ಥಿ ಆದರೂ ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗೆ ನೇರ ಪ್ರವೇಶ ಪಡೆದರೆ ಅದು ನಮಗೆ ಸಮಾಧಾನ ಸಂತೃಪ್ತಿ ತರುತ್ತದೆ. ಅದಕ್ಕಾಗಿ ತಾವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಇಲ್ಲಿ ಪ್ರತಿನಿತ್ಯ ಕೂಡ ನಾನು ಇನ್ಫಾರ್ಮೇಷನ್ ಇರುವ ವಿಡಿಯೋಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅಂತ ಹೇಳ್ತಾ, ಈಗಾಗಲೇ ಸರ್ಕಾರವು ಪರೀಕ್ಷೆ ಇಲ್ಲದೆ 20,750 ಸೀಟುಗಳನ್ನು ಆಯ್ಕೆ ಮಾಡಲಿದ್ದು ಮತ್ತು ಪರೀಕ್ಷೆಯ ರಿಸಲ್ಟ್ ಕೂಡ ಬಂದಿರುತ್ತದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ನಡೆಯಲಿದೆ. ಅದರೊಂದಿಗೆ ವಿಶೇಷ ವರ್ಗದ ಮಕ್ಕಳಿಗೆ ಪರೀಕ್ಷೆ ಇಲ್ಲದೆ ನೇರ ಪ್ರವೇಶಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿದೆ. ಇವರಿಗೂ ಕೂಡ ವೇಳಾಪಟ್ಟಿ ಬಿಡುಗಡೆಯಾಗಿರುತ್ತದೆ. ಇವೆರಡೂ ಆಯ್ಕೆ ಪ್ರಕ್ರಿಯೆ ಏಕಕಾಲಕ್ಕೆ ನಡೆಯುತ್ತದೆ. ಅಂದರೆ ಏಪ್ರಿಲ್ 11ರಿಂದ ವಿಶೇಷ ವರ್ಗದ ಪ್ರವೇಶಗಳು ಪ್ರಾರಂಭವಾಗಲಿವೆ. ಏಪ್ರಿಲ್ 11, 2025ರಿಂದ ಅರ್ಜಿಗಳನ್ನು ಕರೆಯಲಿದ್ದಾರೆ. ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲ. ನೇರವಾಗಿ ಆನ್ಲೈನ್ನಲ್ಲಿ ಅರ್ಜಿ ಕರೆಯಲಿದ್ದಾರೆ. ಅರ್ಜಿಗಳನ್ನು ಯಾರ್ಯಾರು ಸಲ್ಲಿಸಲು ಅರ್ಹರಿದ್ದಾರೆ ಎಂಬುದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರುತ್ತೇನೆ. ತಾವು ಕೂಡ ವಿಡಿಯೋಗಳನ್ನು ವೀಕ್ಷಿಸಬಹುದು. ಇಲ್ಲಿ ವಿಶೇಷ ವರ್ಗಗಳಿಗೆ ಪ್ರತಿ ಮೊರಾರ್ಜಿ ಶಾಲೆಯಲ್ಲಿ 50% ಮೀಸಲಾತಿ ಇದೆ. ಇಲ್ಲಿ ವಿಶೇಷ ವರ್ಗಗಳನ್ನು 4 ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇ ವರ್ಗದಲ್ಲಿ ಅಂದರೆ ತಾವು ಸಫಾಯಿ ಕರ್ಮಚಾರಿ, ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್, ಚಿಂದಿ ಆಯುವರು ಅಥವಾ ಸ್ಮಶಾನ ಕಾರ್ಮಿಕರ ಮಕ್ಕಳಿಗೆ ಇಲ್ಲಿ 10% ಮೀಸಲು. ಅಂದರೆ 50 ಸೀಟುಗಳಿರುವ ಶಾಲೆಯಲ್ಲಿ 5 ಸೀಟುಗಳನ್ನು ಈ ಮೇಲ್ಕಂಡ 4 ವರ್ಗಗಳಲ್ಲಿ ಮೊದಲು ಅರ್ಜಿ ಯಾರು ಸಲ್ಲಿಸುತ್ತಾರೋ ಅವರಿಗೆ ಇಲ್ಲಿ ಪ್ರವೇಶವನ್ನು ನೀಡಲಾಗುತ್ತದೆ. ಇನ್ನು ಎರಡನೇ ವರ್ಗ ಅಂದರೆ ಇಲ್ಲಿ ಬಾಲ ಕಾರ್ಮಿಕರು, ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು, ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು, ಇವರಿಗೂ ಕೂಡ 10% ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಈ ವರ್ಗಗಳಲ್ಲಿ ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಅವಕಾಶವನ್ನು ನೀಡಲಾಗುತ್ತದೆ. ಆಗಲೇ ಹೇಳಿದಾಗೆ ಇಲ್ಲಿ ಅಂದರೆ 50 ಸೀಟುಗಳು ಇದ್ದಂಥ ಶಾಲೆಯಲ್ಲಿ 5 ಸ್ಥಾನಗಳನ್ನು ಇವರಿಗೆ ನೀಡಲಾಗುತ್ತದೆ. ಇನ್ನು ಮೂರನೇ ವರ್ಗದಲ್ಲಿ 25%ಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವ ಮಕ್ಕಳು ಅಥವಾ HIV ತುತ್ತಾದ ಪೋಷಕರ ಮಕ್ಕಳು ಅಥವಾ ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳು ಅಥವಾ ಅನಾಥ ಮಕ್ಕಳು, ಇಲ್ಲಿ ಈ ವರ್ಗಕ್ಕೆ 10% ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಅಂದರೆ 50 ಸೀಟುಗಳಿರುವ ಶಾಲೆಯಲ್ಲಿ 5 ಸ್ಥಾನಗಳನ್ನು ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಅವಕಾಶವನ್ನು ನೀಡಲಾಗುತ್ತದೆ. ಇನ್ನು ನಾಲ್ಕನೇ ವರ್ಗದಲ್ಲಿ ಗುರುತಿಸಿರುವ ಅಲೆಮಾರಿ ಮತ್ತು ಇಲ್ಲಿ ಅತಿ ಸೂಕ್ಷ್ಮ ವರ್ಗದವರು, ಸೈನಿಕರು, ಮಾಜಿ ಸೈನಿಕರ ಮಕ್ಕಳು, ಅದೇ ರೀತಿಯಾಗಿ ಸರ್ಕಾರಿ ಯೋಜನೆಗಳಿಂದ ನಿರಾಶ್ರಿತರಾದ ಪೋಷಕರ ಮಕ್ಕಳು, ಇವರಿಗೂ ಕೂಡ 10% ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಹಾಗಾಗಿ ಇಲ್ಲಿಯೂ ಕೂಡ ಮೊದಲು ಅರ್ಜಿ ಸಲ್ಲಿಸಿದಂಥ ಈ ವರ್ಗಕ್ಕೆ ಸಂಬಂಧಪಟ್ಟವರು ಯಾರು ಬೇಗ ಅರ್ಜಿ ಸಲ್ಲಿಸ್ತಾರೋ ಅವರಿಗೆ ಆ ಸೀಟುಗಳನ್ನು ಮೀಸಲಿಡಲಾಗುತ್ತದೆ. ಇವರಲ್ಲಿ ಮೊದಲು ಅರ್ಜಿ ಸಲ್ಲಿಸಿದವ್ರಿಗೆ ಅವಕಾಶ ಇದ್ದು, ಹಾಗಾದರೆ ಇಲ್ಲಿ ಅರ್ಹತೆಗಳು ಏನೇನಿರಬೇಕು? ಪ್ರಮುಖವಾದಂತಹ ಒಂದು 4 ಅರ್ಹತೆಗಳನ್ನು ಹೇಳ್ತಾ ಇದ್ದೀನಿ. ಇಲ್ಲಿ 2024-25ನೇ ಸಾಲಿನಲ್ಲಿ 5ನೇ ತರಗತಿ ಉತ್ತೀರ್ಣರಾಗಿರಬೇಕು. ಅಂದರೆ ಇಲ್ಲಿ ಈ ವರ್ಷ 2024-25ರಲ್ಲಿ 5ನೇ ಕ್ಲಾಸ್ ಪಾಸ್ ಆಗಿರಬೇಕಾಗಿರುತ್ತದೆ. ಇನ್ನೇನು ಏಪ್ರಿಲ್ 10ಕ್ಕೆ ಇಲ್ಲಿ ರಿಸಲ್ಟ್ ಬರುತ್ತದೆ. ಆಗ ತಾವು 5ನೇ ತರಗತಿ ಅಂಕಪಟ್ಟಿಯನ್ನು ಇಟ್ಕೊಂಡು ತಕ್ಷಣವೇ ಅರ್ಜಿ ಸಲ್ಲಿಸಲು ಸಿದ್ಧರಾಗಬೇಕು. ಇನ್ನು ಏಜ್ ಎಷ್ಟಾಗಿರಬೇಕು ಅಂದರೆ 9ರಿಂದ 13 ವರ್ಷದ ವಿದ್ಯಾರ್ಥಿಗಳಾಗಿರಬೇಕು. ಮೂರನೇದಾಗಿ ಕರ್ನಾಟಕದ ಮೂಲ ನಿವಾಸಿಯಾಗಿರಬೇಕು. ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶವಿರುವುದಿಲ್ಲ. ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅನುದಾನ ರಹಿತ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಇದು ಮಾತ್ರ ಮೀಸಲಾಗಿರುತ್ತದೆ. ಮತ್ತು ವಿಶೇಷ ವರ್ಗಕ್ಕೆ ಸೇರಿರಬೇಕು. ನಾನು ಆಗಲೇ ಹೇಳಿದಾಗ ಇಲ್ಲಿ 4 ವರ್ಗಗಳಿದೆ ವಿಶೇಷ ವರ್ಗದವರು ಅಂತೇಳಿ. ಅದರಲ್ಲಿ ಯಾರಾದರೂ ಒಬ್ಬರಾಗಿದ್ದರೆ ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಎಲಿಜಿಬಿಲಿಟಿ ಇರುತ್ತದೆ. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳೇನೇನು ಅಂದರೆ ಮೊದಲನೇದಾಗಿ SATS ನಂಬರ್. ಇಲ್ಲಿ ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಹಾಕುವುದರಿಂದ SATS ಮಾಹಿತಿ ಆಧಾರದ ಮೇಲೆ ಇಲ್ಲಿ ಅಡ್ಮಿಷನ್ಗಳು ನಡೆಯುತ್ತವೆ. ಹಾಗಾಗಿ SATS ನಂಬರ್, ತಮ್ಮ ಮಗ ಅಥವಾ ಮಗಳು ಕಲಿಯುತ್ತಿರುವ ಶಾಲೆಯಿಂದ SATS ನಂಬರನ್ನು ಈಗಲೇ ಪಡೆದಿಟ್ಕೊಳ್ಳಿ. ಎರಡನೇದಾಗಿ ಜಾತಿ ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗುತ್ತದೆ. ಇಲ್ಲಿ ಹಿಂದುಳಿದ ವರ್ಗದವರಿಗೆ 2.5 ಲಕ್ಷ ರೂಪಾಯಿ ಮಿತಿಯನ್ನು ಇಟ್ಟಿದ್ದಾರೆ ವಾರ್ಷಿಕ ಆದಾಯ. ಮತ್ತು ಇಲ್ಲಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರವರಿಗೆ ಇಲ್ಲಿ 1 ಲಕ್ಷ ರೂಪಾಯಿ ಅಂದರೆ ಮಿತಿಯನ್ನು ನೀಡಲಾಗಿರುತ್ತದೆ. ಇನ್ನು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಬೇಕಾಗುತ್ತವೆ. ಅದ್ರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಬೇಕೇ ಬೇಕು. ಇದರೊಂದಿಗೆ ಇಲ್ಲಿ ವಿಳಾಸದ ಪುರಾವೆ ಆಗಿರ್ಬೋದು, ಅಡ್ರೆಸ್ ಮತ್ತು ವಿಶೇಷ ವರ್ಗದ
ಪ್ರಮಾಣ ಪತ್ರ ಅಥವಾ ನಮೂನೆ 2 ಅಥವಾ ಇನ್ನೊಂದು ವಿಶೇಷ ಪ್ರಮಾಣ ಪತ್ರ ಕೂಡ ಆನ್ಲೈನ್ನಲ್ಲಿ ಲಭ್ಯವಿರುತ್ತದೆ. ಅರ್ಜಿ ಸಲ್ಲಿಸುವುದು ಹೇಗೆ? ಆನ್ಲೈನ್ನಲ್ಲಿ ಕ್ರೈಸ್ ವೆಬ್ಸೈಟ್ ಇದು ಏಪ್ರಿಲ್ 11ರಿಂದ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುತ್ತದೆ. ಇಲ್ಲಿ ಕ್ರೈಸ್ EMRS 2025 ಅಂತಿದೆ ಕ್ರೈಸ್ ವೆಬ್ಸೈಟ್ನಲ್ಲಿ. ಅಂದರೆ ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಸಂಸ್ಥೆಗಳ ಸಂಘದ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತದೆ. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ದಾಖಲೆಗಳು ಇರಬೇಕು ಹಾಗೂ ಅಪ್ಲೋಡ್ ಮಾಡಬೇಕಾಗುತ್ತದೆ. ಒಂದು ವೇಳೆ ತಾವು ವಿಶೇಷ ವರ್ಗದ ಪ್ರಮಾಣ ಪತ್ರ ಲಭ್ಯವಿಲ್ಲದೆ ಇದ್ದಲ್ಲಿ ಕನಿಷ್ಠ ಗ್ರೂಪ್ 2 ಅಧಿಕಾರಿಯಿಂದ ನಮೂನೆ